ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಶ್ರದ್ಧಾ ಶ್ರೀನಾಥ್ ಅಭಿನಯದ ದಿ ಗೇಮ್ ಯು ನೆವರ್ ಪ್ಲೇ ಅಲೋನ್ ಅನ್ನೋ ವೆಬ್ ಸೀರೀಸ್ ನ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ಈ ಸೀರೀಸ್ ನ ಒನ್ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ ಇದರ ಮುಖ್ಯ ಪಾತ್ರಧಾರಿ ಕಾವ್ಯ ಒಬ್ಬಳು ಗೇಮ್ ಡಿಸೈನರ್ ಆಗಿರ್ತಾಳೆ. ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿರ್ತಾಳೆ. ಆದರೆ ಯಾರೋ ಒಬ್ಬ ಡಾರ್ಕ್ ವೆಬ್ಸೈಟ್ ಯೂಸ್ ಮಾಡಿಕೊಂಡು ಕಾವ್ಯನ ತುಂಬಾ ಕೆಟ್ಟದಾಗಿ ಟ್ರೋಲ್ ಮಾಡೋಕೆ ಶುರು ಮಾಡ್ತಾನೆ. ಕಾವ್ಯ ಅಷ್ಟು ಟ್ರೋಲ್ ಆಗೋಕೆ ಕಾರಣ ಏನು? ಆ ಟ್ರೋಲ್ಗಳ ಹಿಂದಿನ ಕತೆ ಏನು? ಆ ಕತೆ ಟ್ರೋಲ್ ಅಲ್ಲೇ ನಿಲ್ಲುತ್ವಾ ಅಥವಾ ಮುಂದೆ ಹೋಗುತ್ತಾ ಅಂತ ನಾವು ಸೀರೀಸ್ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಸೀರೀಸ್ ನ ಮೊದಲನೇ ಎಪಿಸೋಡ್ ಅಲ್ಲಿ ನಮಗೆ ಒಂದು ಬೀಚ್ ನ ತೋರಿಸ್ತಾರೆ. ಆ ಬೀಚ್ ಬಳಿ ಒಂದು ಹುಡುಗಿಯ ಬಾಡಿ ಬಿದ್ದಿರುತ್ತೆ. ಅದನ್ನ ಆ ಬೀಚ್ ಬಳಿ ವಾಸವಿದ್ದ ಮೀನುಗಾರರ ಒಬ್ಬ ಹುಡುಗ ನೋಡ್ತಾನೆ. ಆ ಹುಡುಗ ಆ ವಿಷಯನ ಎಲ್ಲರಿಗೂ ಹೇಳ್ತಾನೆ. ಎಲ್ಲರೂ ಆ ಬಾಡಿ ಬಳಿಗೆ ಓಡೋಗ್ತಾರೆ. ಇಲ್ಲಿಗೆ ಸೀನ್ ಕಟ್ ಆಗಿ ಕತೆ 3 ದಿನದ ಹಿಂದಕ್ಕೆ ಬರುತ್ತೆ. ಇವಾಗ ನಮಗೆ ಈ ಕಥೆಯ ಮುಖ್ಯ ಪಾತ್ರಧಾರಿಯಾದ ಕಾವ್ಯನ ತೋರಿಸ್ತಾರೆ. ಕಾವ್ಯ ಅವಳ ಬುಲೆಟ್ ಬೈಕ್ ಅಲ್ಲಿ ಆಫೀಸ್ಗೆ ಹೋಗ್ತಾ ಇರ್ತಾಳೆ. ಅವಾಗ ಅವಳ ಬೈಕ್ ನ ಟೈರ್ ಪಂಚರ್ ಆಗುತ್ತೆ. ಕಾವ್ಯ ಟೈರ್ ಪಂಚರ್ ಹಾಕಿಸ್ಕೊಳ್ಳೋಕೆ ಹೋಗ್ತಾಳೆ. ಅಲ್ಲಿ ಪಂಚರ್ ಹಾಕೋ ಹುಡುಗನ ಫೋಟೋ ತೆಗೆದು ಗೇಮರ್ ಗರ್ಲ್ ಅನ್ನೋ ಅವಳ ಇನ್ಸ್ಟಾ ಅಕೌಂಟ್ ಅಲ್ಲಿ ಅಪ್ಲೋಡ್ ಮಾಡ್ತಾಳೆ. ಹೀಗೆ ಕಾವ್ಯ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಬ್ಯುಸಿ ಇರ್ತಾಳೆ. ಅವಳು ಪಂಚರ್ ಹಾಕಿಸ್ಕೊಂಡು ಆಫೀಸ್ಗೆ ಬರ್ತಾಳೆ. ಅವಳು ಕೆಲಸ ಮಾಡ್ತಾ ಇರೋದು ಮೂನ್ ಬೋಲ್ಟ್ ಅನ್ನೋ ಒಂದು ಗೇಮಿಂಗ್ ಕಂಪನಿಯಲ್ಲಿ. ಅಲ್ಲಿ ಅವಳು ಗೇಮ್ ಡಿಸೈನರ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಆಫೀಸ್ಗೆ ಬಂದ ಕಾವ್ಯ ಸ್ಟ್ರೈಟ್ ಆಗಿ ಆಫೀಸ್ ಒಳಗೆ ಹೋಗದೆ ಇನ್ಸ್ಟಾ ಲೈವ್ ಹೋಗಿ ಬೆಳಗ್ಗೆಯಿಂದ ಏನೇನಾಯ್ತು ಅಂತ ಎಲ್ಲ ಹೇಳ್ತಾಳೆ. ಅವಳು ಲೈವ್ ಅಲ್ಲಿ ಇದ್ದಾಗ ಒಳ್ಳೆ ಕಮೆಂಟ್ ಗಳಿಗಿಂತ ಬ್ಯಾಡ್ ಕಮೆಂಟ್ ಗಳೇ ಜಾಸ್ತಿ ಬರ್ತಾ ಇರುತ್ತೆ. ಅದನ್ನ ನೋಡಿ ಕಾವ್ಯ ಬೇಜಾರ್ ಮಾಡ್ಕೊಂಡು ಆಫೀಸ್ಗೆ ಹೋಗ್ತಾಳೆ. ಆಲ್ರೆಡಿ ಮೀಟಿಂಗ್ ಸ್ಟಾರ್ಟ್ ಆಗಿರುತ್ತೆ. ಕಾವ್ಯ ಮತ್ತೆ ಅವಳ ಕೊಲೀಗ್ ಆನಿ ಇಬ್ಬರು ಮೀಟಿಂಗ್ ರೂಮ್ಗೆ ಹೋಗ್ತಾರೆ. ಅವರ ಮ್ಯಾನೇಜರ್ ರೋಷನ್ ಎಲ್ಲರಿಗೂ ಏನೇನೋ ಹೇಳ್ತಾ ಇರ್ತಾರೆ. ಅದೇ ಕಂಪನಿಯಲ್ಲಿ ಕಾವ್ಯ ಗಂಡ ಅನೂಪ್ ಕೂಡ ಕೆಲಸ ಮಾಡೋದು. ಅನೂಪ್ ಮಾಸ್ಕ್ ಮೇಹಮ್ ಅನ್ನೋ ಒಂದು ಗೇಮ್ ನ ಡೆವಲಪ್ ಮಾಡ್ತಾ ಇರ್ತಾನೆ. ಆ ಗೇಮ್ ತುಂಬಾ ಟ್ರೆಂಡ್ ಆಗ್ತಾ ಇರುತ್ತೆ. ಅದಕ್ಕೆ ಫಂಡ್ಸ್ ಎಲ್ಲ ಆ ಗೇಮ್ಗೆನೆ ಕೊಡ್ತಾ ಇರ್ತಾರೆ. ಕಾವ್ಯ ಡಿಸೈನ್ ಮಾಡ್ತಾ ಇರೋ ಗೇಮ್ಗೆ ಫಂಡ್ ಸಾಕಾಗ್ತಾ ಇರಲ್ಲ. ಅದು ಅಲ್ಲದೆ ಗೇಮ್ ಫೆಸ್ಟ್ ಹತ್ರ ಬರ್ತಾ ಇರುತ್ತೆ. ಅಲ್ಲಿ ಕಾವ್ಯ ಡಿಸೈನ್ ಮಾಡಿರೋ ಗೇಮ್ ನ ಲಾಂಚ್ ಮಾಡಬೇಕು ಅಂತ ರೋಷನ್ ಹೇಳ್ತಾನೆ. ಆದ್ರೆ ಗೇಮ್ ಅಲ್ಲಿ ಇನ್ನು ಫೈನಲ್ ಲೆವೆಲ್ ಕಂಪ್ಲೀಟ್ ಆಗಿರೋದೇ ಇಲ್ಲ. ರೋಷನ್ ಕಾವ್ಯಗೆ ಫೈನಲ್ ಲೆವೆಲ್ ಕಂಪ್ಲೀಟ್ ಮಾಡಿ ಗೇಮ್ ಟ್ರೈಲರ್ ರೆಡಿ ಮಾಡೋಕೆ ಹೇಳ್ತಾನೆ. ಕಾವ್ಯ ಅವಳ ಟೀಮ್ ಬಳಿಗೆ ಹೋಗಿ ಅದೇ ದಿನ ಗೇಮ್ ನ ಫೈನಲ್ ಲೆವೆಲ್ ಕಂಪ್ಲೀಟ್ ಮಾಡೋಕೆ ಹೇಳ್ತಾಳೆ. ಕಾವ್ಯ ಯಾವಾಗ್ಲೂ ಸೋಷಿಯಲ್ ಮೀಡಿಯಲ್ಲಿ ಅವಳ ಪೋಸ್ಟ್ ಗೆ ಬರೋ ಕಾಮೆಂಟ್ಸ್ ನೋಡ್ತಾನೆ ಇರ್ತಾಳೆ. ಆಮೇಲೆ ಕಾವ್ಯ ಅನೂಪ್ ನ ಭೇಟಿ ಆಗೋಕೆ ಹೋಗ್ತಾಳೆ. ಅನೂಪ್ ಬೆಳಿಗ್ಗೆ ಕಾವ್ಯ ಇನ್ನು ಮಲಗಿದ್ದ ಕಾರಣ ಅವನಿಗೆ ಪ್ರೆಸೆಂಟೇಶನ್ ಇದ್ದ ಕಾರಣ ಬೇಗ ಬಂದಿರ್ತಾನೆ. ಅದನ್ನು ಅವನು ಕಾವ್ಯ ಜೊತೆ ಮಾತಾಡ್ತಾ ಹಾಗೆ ಯಾರು ಇಲ್ಲ ಅಂತ ಅಲ್ಲೇ ರೊಮ್ಯಾನ್ಸ್ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಆನಿ ಬರ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಗೇಮರ್ ಆನ್ಲೈನ್ ಇಂಡಿಯಾ ಅನ್ನೋ ಕಮ್ಯುನಿಟಿಯ ಒಬ್ಬ ವ್ಯಕ್ತಿ ಗೇಮ್ ಡಿಸೈನರ್ ನ ಇಂಟರ್ವ್ಯೂ ಮಾಡ್ತಾ ಇರ್ತಾನೆ. ಕಾವ್ಯ ಹನಿ ರೂಯಿನ್ ಅನ್ನೋ ಒಂದು ಗೇಮ್ ಬಗ್ಗೆ ಹೇಳ್ತಾ ಇರ್ತಾಳೆ. ಅಲ್ಲಿ ಎಲ್ಲ ಡಿಸೈನರ್ ಮೆನ್ಸ್ ಆಗಿದ್ದ ಕಾರಣ ಅವರು ಕಾವ್ಯಗೆ ರೇಗಿಸ್ತಾ ಇರ್ತಾರೆ. ಅದಕ್ಕೆ ಕಾವ್ಯ ರೂಡ್ ಆಗಿ ಮಾತಾಡಿ ಇಂಟರ್ವ್ಯೂನ ಅರ್ಧಕ್ಕೆ ನಿಲ್ಲಿಸ್ತಾಳೆ. ಅದು ರೋಷನ್ಗೆ ಇಷ್ಟ ಆಗದೆ ರೋಷನ್ ಕಾವ್ಯನ ಕರೆದು ಬೈತಾ ಇರ್ತಾನೆ. ಅದೇ ಟೈಮ್ಗೆ ಟಿವಿಯಲ್ಲಿ ಒಂದು ನ್ಯೂಸ್ ಬರುತ್ತೆ. ಅದು ಕೂಡ ಮಾಸ್ಕ್ ಮೇಹಮ್ ಗೇಮ್ ಬಗ್ಗೆ. ಒಬ್ಬ ವ್ಯಕ್ತಿ ಆ ಗೇಮ್ ಆಡ್ತಾ ಹೋಗಿ ಕಾರಲ್ಲಿ ಇನ್ನೊಬ್ಬ ಗೇಮ್ ಆಡ್ತಾ ಇದ್ದ ವ್ಯಕ್ತಿಗೆ ಗುದ್ದಿರ್ತಾನೆ. ಆ ಮಾಸ್ಕ್ ಮೇಹಮ್ ಗೇಮ್ ಹೇಗೆ ಅಂದ್ರೆ ಗೇಮ್ ಆಡೋರು ಬೇರೆಯವರಿಗೆ ರಿಕ್ವೆಸ್ಟ್ ಕಳಿಸಿದಾಗ ಇಬ್ಬರ ಲೊಕೇಶನ್ ಶೇರ್ ಆಗುತ್ತೆ. ಅವಾಗ ಇಬ್ರು ಬಂದು ಒಂದು ಸ್ಪಾಟ್ ಅಲ್ಲಿ ಮೀಟ್ ಆಗೋದು. ಹಾಗೆ ಮೀಟ್ ಆಗೋಕೆ ಬಂದೇನೆ ಆಕ್ಸಿಡೆಂಟ್ ಆಗಿರುತ್ತೆ. ಇದು ನ್ಯೂಸ್ ಅಲ್ಲೆಲ್ಲ ಬರ್ತಾ ಇರುತ್ತೆ. ರೋಷನ್ ಅವನ ಅಸಿಸ್ಟೆಂಟ್ ಕೀರ್ತನಾಗೆ ಟಿವಿ ನ್ಯೂಸ್ ಪೇಪರ್ ಅಲ್ಲಿ ಅವರ ಗೇಮ್ ನೇಮ್ ಬಾರದ ಹಾಗೆ ನೋಡ್ಕೊಳ್ಳೋಕೆ ಹೇಳ್ತಾನೆ. ಕಾವ್ಯದು ಅವತ್ತಿನ ಎಲ್ಲಾ ಕೆಲಸ ಮುಗಿಯುತ್ತೆ. ಬೈಕ್ ಹತ್ರ ಬಂದ್ರೆ ಮತ್ತೆ ಟೈರ್ ಪಂಚರ್ ಆಗಿರುತ್ತೆ. ಕಾವ್ಯ ಸೆಕ್ಯೂರಿಟಿಗೆ ಕೀ ಕೊಟ್ಟು ಪಂಚರ್ ಹಾಕಿಸ್ಕೊಂಡ್ ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಆಮೇಲೆ ಅವಳ ಕೊಲಿ ಕಾರಲ್ಲೇ ಅವಳ ಅಪಾರ್ಟ್ಮೆಂಟ್ಗೆ ಡ್ರಾಪ್ ಹಾಕಿಸ್ಕೊತಾಳೆ. ಈ ಕಡೆ ಯಾರೋ ಒಬ್ಬ ಡಾರ್ಕ್ ವೆಬ್ಸೈಟ್ ಅಲ್ಲಿ ಕಾವ್ಯ ಕಣ್ಣಲ್ಲಿ ರಕ್ತ ಬರ್ತಾ ಇರೋ ತರ ಫೋಟೋ ಎಡಿಟ್ ಮಾಡಿ ಪೋಸ್ಟ್ ಮಾಡಿ ಅದನ್ನ ವೈರಲ್ ಮಾಡ್ತಾ ಇರ್ತಾನೆ. ಇವಾಗ ಕಾವ್ಯ ತಾಯಿ ಕಾವ್ಯಗೆ ಕಾಲ್ ಮಾಡ್ತಾರೆ. ಕಾವ್ಯಗೆ ಒಬ್ಬಳು ಅಕ್ಕ ಇರ್ತಾಳೆ. ಆದ್ರೆ ಅವಳು ಇವಾಗ ಬದುಕಿರಲ್ಲ. ಕಾವ್ಯ ಅಕ್ಕನ ಮಗಳು ತಾರ. ತಾರ ಅವಳ ಅಜ್ಜಿ ಜೊತೆನೆ ಇರ್ತಾಳೆ. ತಾರ ಅಪ್ಪ ಇವಾಗ ತಾರದಿಂದ ದೂರ ಇರ್ತಾನೆ. ಶನಿವಾರ ತಾರ ಬರ್ಡೇ ಇರುತ್ತೆ. ಅದಕ್ಕೆ ಕಾವ್ಯ ಅಮ್ಮ ಮನೆಗೆ ಬರೋಕೆ ಹೇಳ್ತಾರೆ. ಅವಾಗ ಕಾವ್ಯ ಶನಿವಾರ ಒಂದು ಅವಾರ್ಡ್ ಫಂಕ್ಷನ್ ಇದೆ, ಶನಿವಾರ ಮಧ್ಯಾಹ್ನನೇ ಬಂದು ತಾರ ಬರ್ಡೇ ಸೆಲೆಬ್ರೇಟ್ ಮಾಡಿ ಅವಾರ್ಡ್ ಫಂಕ್ಷನ್ ಗೆ ಹೋಗ್ತೀವಿ ಅಂತ ಹೇಳ್ತಾಳೆ. ಅದೇ ದಿನ ಕಾವ್ಯ ಮನೆಗೆ ಅವಳ ಫ್ರೆಂಡ್ ಮೇಘನ ಫ್ಯಾಮಿಲಿ ಬರ್ತಾರೆ. ಎಲ್ಲಾ ಡಿನ್ನರ್ ಮಾಡ್ತಾ ಇರ್ತಾರೆ. ಮೇಘನಾಗೆ ಮಾಯಾ ಅನ್ನೋ ಪುಟ್ಟ ಮಗಳು ಇರ್ತಾಳೆ. ಮೇಘನ ಅವಳ ಮಗಳಿಗೋಸ್ಕರ ಅವಳ ಕೆರಿಯರ್ ನ ತ್ಯಾಗ ಮಾಡಿರ್ತಾಳೆ. ಇವಾಗ ಮಾಯಾನೇ ಮೇಘನ ಪ್ರಪಂಚ ಅಂತ ಹೇಳ್ತಾಳೆ. ಎಲ್ರು ಕೂತ್ಕೊಂಡು ಊಟ ಮಾಡುವಾಗ ಮೇಘನ ಕಾವ್ಯ ಮಾಸ್ಕ್ ಮೇಹಮ್ ಗೇಮ್ ಆಡೋಣ ಅಂತ ಹೇಳ್ತಾಳೆ. ವಿಷಯ ಏನು ಅಂದ್ರೆ ಅನೂಪೆ ಆ ಗೇಮ್ ಡಿಸೈನ್ ಮಾಡಿದ್ರು. ಅನೂಪ್ ಮೊಬೈಲ್ ಅಲ್ಲಿ ಆಗ್ಲಿ ಕಾವ್ಯ ಮೊಬೈಲ್ ಅಲ್ಲಿ ಆಗ್ಲಿ ಆ ಗೇಮ್ ಇರೋದೇ ಇಲ್ಲ. ಆದ್ರೂ ಇವಾಗ ಕಾವ್ಯಗೆ ಗೊತ್ತಾಗದ ಹಾಗೆ ಅವಳ ಮೊಬೈಲ್ ಅಲ್ಲಿ ಮಾಸ್ಕ್ ಮೇಹಮ್ ಗೇಮ್ ಇನ್ಸ್ಟಾಲ್ ಆಗ್ಬಿಡುತ್ತೆ. ಈ ಕಡೆ ಕಾವ್ಯ ಕಂಪನಿಯಲ್ಲೇ ಇಂಟರ್ನ್ ಆಗಿ ಕೆಲಸ ಮಾಡ್ತಿದ್ದ ಡ್ಯಾನಿ ಅನ್ನೋ ಹುಡುಗ ರೋಷನ್ಗೆ ಕಾವ್ಯ ಟ್ರೋಲ್ ವೈರಲ್ ಆಗ್ತಾ ಇರೋದನ್ನ ತೋರಿಸ್ತಾನೆ. ರೋಷನ್ ಇಂದ ಆ ವಿಷಯ ಆನಿಗೆ ಗೊತ್ತಾಗಿ ಆನಿ ಆ ವಿಡಿಯೋನ ಕಾವ್ಯಗೆ ಕಳಿಸಿ ನೋಡೋಕೆ ಹೇಳ್ತಾಳೆ. ಕಾವ್ಯ ಆ ವಿಡಿಯೋ ನೋಡಿ ಗಾಬರಿ ಆಗ್ತಾಳೆ. ಆದ್ರೆ ಯಾರೋ ಅವಳ ಇಂಟರ್ವ್ಯೂ ನೋಡಿ ಹುರ್ಕೊಂಡು ಆ ರೀತಿ ಪೋಸ್ಟ್ ಮಾಡಿರ್ಬೇಕು, ಅದೆಲ್ಲ ಕಾಮನ್ ಅಂತ ಸುಮ್ನಾಗ್ತಾಳೆ.
ಆ ದಿನ ರಾತ್ರಿ ನಮಗೆ ಗೊತ್ತಾಗುತ್ತೆ ಕಾವ್ಯಗೆ ಅವಳ ಕೆರಿಯರ್ ತುಂಬಾ ಮುಖ್ಯ, ಅದಕ್ಕೆ ಅನೂಪ್ ಮಗು ಮಾಡ್ಕೊಳ್ಳೋಣ ಅಂದ್ರೆ ಅವಳು ಓಕೆ ಎಂದು ಪ್ರೆಗ್ನೆಂಟ್ ಆಗದ ಹಾಗೆ ಮಾತ್ರೆ ತಗೋತಾ ಇದ್ದಾಳೆ ಅಂತ. ಆದ್ರೆ ಕಾವ್ಯ ಮಾತ್ರೆ ತಗೊಳ್ತಾ ಇರೋ ವಿಷಯ ಅನೂಪ್ಗೆ ಗೊತ್ತಿರಲ್ಲ. ಮಾರನೇ ದಿನ ಕಂಪನಿ ಮ್ಯಾಗಝಿನ್ ಕವರ್ ಅಲ್ಲಿ ಕಾವ್ಯ ಫೋಟೋ ಬಂದಿರುತ್ತೆ. ಅದನ್ನ ನೋಡಿ ಕಾವ್ಯ ಖುಷಿ ಆಗ್ತಾಳೆ. ರೋಷನ್ ಮೀಟಿಂಗ್ ಕರೆದು ಮೀಟಿಂಗ್ ಅಲ್ಲಿ ಕಾರ್ ಆಕ್ಸಿಡೆಂಟ್ ಅಲ್ಲಿ ಅವರ ಗೇಮ್ ನೇಮ್ ಬಾರದ ಹಾಗೆ ನೋಡ್ಕೊಂಡಿರೋದಾಗಿ ಹೇಳ್ತಾನೆ. ಜೊತೆಗೆ ಮಾಸ್ಕ್ ಮೇಹಮ್ ಗೇಮ್ ನ ಮಾಸ್ಕ್ ನ ಅನ್ವೀಲ್ ಮಾಡ್ತಾರೆ. ಆಮೇಲೆ ಕಾವ್ಯ ಹನಿರುಯಿನ್ ಅನ್ನೋ ಗೇಮ್ಗೆ ಅವಾರ್ಡ್ ತಗೊಳ್ಳೋಕೆ ನಾಮಿನೇಟ್ ಆಗಿದ್ದಾಳೆ ಅಂತ ರೋಷನ್ ಅನೌನ್ಸ್ ಮಾಡ್ತಾನೆ. ಶನಿವಾರ ಬರುತ್ತೆ. ಕಾವ್ಯ ಮತ್ತೆ ಅನೂಪ್ ಕೇಕ್ ತಗೊಂಡು ಅವಳ ಅಮ್ಮನ ಮನೆಗೆ ಹೋಗ್ತಾರೆ. ತಾರಾ ಕೈಲಿ ಕೇಕ್ ಕಟ್ ಮಾಡಿಸ್ತಾರೆ. ತಾರಾಗೆ ಅದು 15ನೇ ವರ್ಷದ ಹುಟ್ಟುಹಬ್ಬ ಆಗಿರುತ್ತೆ. ಅನೂಪ್ ತಾರಾಗೆ ಅಂತ ಮೊಬೈಲ್ ನ ಗಿಫ್ಟ್ ಆಗಿ ಕೊಡ್ತಾನೆ. ಅದನ್ನ ಕೇವಲ ಸ್ಟಡೀಸ್ಗೆ ಮಾತ್ರ ಯೂಸ್ ಮಾಡ್ಬೇಕು ಅಂತ ಹೇಳ್ತಾನೆ. ಈ ಕಡೆ ಕಾವ್ಯಗೆ ಅವಳ ತಾಯಿ ಸೂಪರ್ ಮಾರ್ಕೆಟ್ ಅಲ್ಲಿ ತಾರಾ ತಂದೆನ ನೋಡ್ದೆ ಅಂತ ಹೇಳ್ತಾಳೆ. ಅದನ್ನ ಕೇಳಿ ಕಾವ್ಯ ಕೋಪ ಮಾಡ್ಕೊಳ್ತಾಳೆ. ತಾರಾ ತಂದೆಯಿಂದಾನೇ ತಾರಾ ತಾಯಿ ಸತ್ತಿರ್ತಾಳೆ. ಅದಕ್ಕೆ ಕಾವ್ಯಗೆ ತಾರಾ ತಂದೆ ಕಂಡ್ರೆ ಆಗ್ತಿರಲ್ಲ. ಕಾವ್ಯ ಅವಳ ತಾಯಿ ಮನೆಯಲ್ಲಿ ಇದ್ದಾಗಲೇ ಅವಳ ಕಣ್ಣಲ್ಲಿ ರಕ್ತ ಬರೋ ತರ ವಿಡಿಯೋ ವೈರಲ್ ಆಗಿರುತ್ತಲ್ಲ, ಅದೇ ಇನ್ಸ್ಟಾ ಪೇಜ್ ಅಲ್ಲಿ ತಾರಾ ಕತ್ತು ಕಟ್ಟಾಗೋ ರೀತಿ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡಿರ್ತಾರೆ. ಅದನ್ನೆಲ್ಲ ನೋಡಿ ಅನು ಪೊಲೀಸ್ಗೆ ಕಂಪ್ಲೇಂಟ್ ಕೊಡೋಣ ಅಂತ ಹೇಳ್ತಾನೆ. ಕಾವ್ಯ ಸೋಮವಾರ ಹೋಗಿ ಕಂಪ್ಲೇಂಟ್ ಕೊಡೋಣ ಬಿಡು ಅಂತ ಹೇಳ್ತಾಳೆ. ರಾತ್ರಿ ಅನೂಪ್ ಮತ್ತೆ ಕಾವ್ಯ ಅವಾರ್ಡ್ ಫಂಕ್ಷನ್ಗೆ ಹೋಗ್ತಾರೆ. ಅಲ್ಲಿ ಯಾರೋ ಕಾವ್ಯನ ಅಬ್ಸರ್ವ್ ಮಾಡೋ ರೀತಿ ಅವಳಿಗೆ ಫೀಲ್ ಆಗುತ್ತೆ. ಮತ್ತೆ ಅದೇ ಇನ್ಸ್ಟಾ ಅಕೌಂಟ್ ಇಂದ ಕಾವ್ಯ ಫೋಟೋ ಹಾಕಿ ರಿಪ್ ಅಂತ ಪೋಸ್ಟ್ ಹಾಕಿರ್ತಾರೆ. ಅದನ್ನ ಕಾವ್ಯ ನೋಡಿ ಗಾಬರಿ ಆಗ್ತಾಳೆ. ಅಷ್ಟರಲ್ಲಿ ಅವಾರ್ಡ್ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. 3 ಜನ ಅವಾರ್ಡ್ಗೆ ನಾಮಿನೇಟ್ ಆಗಿರ್ತಾರೆ. ಅದ್ರಲ್ಲಿ ಕಾವ್ಯಗೆ ಟ್ರೋಫಿ ಸಿಗುತ್ತೆ. ಕಾವ್ಯ ಟ್ರೋಫಿ ತಗೊಳ್ಳೋಕೆ ಹೋಗುವಾಗ ಅವಳ ಬ್ಯಾಗ್ ನ ಅನೂಪ್ ಕೈಲಿ ಕೊಟ್ಟು ಹೋಗ್ತಾಳೆ. ಕಾವ್ಯ ಬ್ಯಾಗ್ ಅಲ್ಲಿ ಮಾತ್ರೆಗಳನ್ನ ನೋಡಿ ಅನೂಪ್ಗೆ ಬೇಜಾರಾಗುತ್ತೆ. ಅದಕ್ಕೆ ಅನೂಪ್ ಕಾವ್ಯಗೆ ತಲೆ ನೋಯ್ತಾ ಇದೆ ಅಂತ ಮನೆಗೆ ಹೋಗೋಣ ಅಂತ ಹೇಳಿ ಫಂಕ್ಷನ್ ಇಂದ ಮನೆ ಕಡೆ ಹೋಗ್ತಾ ಇರ್ತಾರೆ. ಅವಾಗ ಅನೂಪ್ ಮಾತ್ರೆ ಬಗ್ಗೆ ಮಾತಾಡೋಕೆ ಶುರು ಮಾಡ್ತಾನೆ. ಅದರಿಂದ ಕಾವ್ಯ ಕೋಪ ಮಾಡ್ಕೊಂಡು ಕಾರ್ ಎಳೆದು ಅನೂಪ್ಗೆ ಮೇಘನ ಮನೆಗೆ ಹೋಗಿ ನಾಳೆ ಬೆಳಿಗ್ಗೆ ಬರ್ತೀನಿ ಅಂತ ಹೇಳಿ ಆಟೋದಲ್ಲಿ ಮೇಘನ ಮನೆ ಕಡೆ ಹೋಗ್ತಾಳೆ. ಮೇಘನಾಗೆ ಕಾಲ್ ಮಾಡ್ತಾಳೆ. ಮೇಘನ ಮಾಯಾನ ಆಟ ಆಡಿಸ್ತಾ ಇರ್ತಾಳೆ. ಜೊತೆಗೆ ಮೊಬೈಲ್ ಸೈಲೆಂಟ್ ಅಲ್ಲಿ ಇರುತ್ತೆ, ಅದಕ್ಕೆ ಪಿಕ್ ಮಾಡಲ್ಲ. ಆಮೇಲೆ ಕಾವ್ಯ ನಾವು ಯೂಶುವಲ್ ಆಗಿ ಮೀಟ್ ಮಾಡೋ ಪಬ್ಗೆ ಬಾ ಅಂತ ಮೇಘನಾಗೆ ಮೆಸೇಜ್ ಮಾಡ್ತಾಳೆ. ಅದನ್ನ ಕೂಡ ಮೇಘನ ನೋಡಲ್ಲ. ಆದ್ರೆ ಕಾವ್ಯಗೆ ಮಾತ್ರ 20 ನಿಮಿಷದಲ್ಲಿ ಬರ್ತೀನಿ ಅಂತ ಮೆಸೇಜ್ ಬರುತ್ತೆ. ಅದನ್ನ ನೋಡಿ ಕಾವ್ಯ ಪಬ್ಗೆ ಹೋಗ್ತಾಳೆ. ಡ್ರಿಂಕ್ಸ್ ತಗೋತಾಳೆ. ಡ್ರಿಂಕ್ಸ್ ಕುಡಿದ ತಕ್ಷಣ ಅವಳ ತಲೆ ಸುತ್ತೋಕೆ ಶುರು ಆಗುತ್ತೆ. ಅವಾಗ ಮೇಘನ ಮೊಬೈಲ್ ಇಂದ ಮಾಸ್ಕ್ ಮೇಹಮ್ ಗೇಮ್ ಆಡೋಕೆ ರಿಕ್ವೆಸ್ಟ್ ಬರುತ್ತೆ. ಕಾವ್ಯ ತೂರಾಡ್ಕೊಂಡು ಈಚೆ ಬರ್ತಾಳೆ. ಅವಾಗ ನಮಗೆ ಮಾಸ್ಕ್ ಮೇಹಮ್ ಮಾಸ್ಕ್ ಹಾಕೊಂಡಿರೋ ವ್ಯಕ್ತಿ ಕಾವ್ಯ ಕಡೆ ಬರ್ತಾ ಇರೋದನ್ನ ತೋರಿಸ್ತಾರೆ. ಇಲ್ಲಿಗೆ ಎಪಿಸೋಡ್ 1 ಮುಗಿಯುತ್ತೆ. ಯಾರೋ ಕಾವ್ಯ ಫೋನ್ ಹ್ಯಾಕ್ ಮಾಡಿ ಮೇಘನ ರೀತಿ ಮೆಸೇಜ್ ಮಾಡಿ ಪಬ್ಗೆ ಬರೋ ಹಾಗೆ ಮಾಡ್ಕೊಂಡು ಮೊದಲೇ ಇನ್ಸ್ಟಾಲ್ ಮಾಡಿದ ಮಾಸ್ಕ್ ಮೇಹಮ್ ಗೇಮ್ಗೆ ಮೇಘನ ರೀತಿ ರಿಕ್ವೆಸ್ಟ್ ಕಳಿಸಿ ಕಾವ್ಯನ ಪಬ್ ಇಂದ ಈಚೆ ಬರೋ ಹಾಗೆ ಮಾಡಿದ್ದಾರೆ. ಬನ್ನಿ ಇವಾಗ ಎಪಿಸೋಡ್ 2 ಕತೆ ನೋಡ್ತಾ ಹೋಗೋಣ. ಎಪಿಸೋಡ್ 2ರ ಮೊದಲನೇ ಸೀನ್ ಅಲ್ಲಿ ನಮಗೆ ಎಪಿಸೋಡ್ 1 ನಲ್ಲಿ ತೋರಿಸಿದ್ದ ಬೀಚ್ ನ ತೋರಿಸ್ತಾರೆ. ಇವಾಗ ನಮಗೆ ಗೊತ್ತಾಗುತ್ತೆ ಬೀಚ್ ಹತ್ರ ಬಿದ್ದಿರೋದು ಕಾವ್ಯ ಬಾಡಿನೇ ಅಂತ. ಮೀನುಗಾರರು ಓಡ್ ಬಂದು ಕಾವ್ಯ ಉಸಿರಾಡ್ತಾ ಇದ್ದಾಳ ಅಂತ ಚೆಕ್ ಮಾಡ್ತಾರೆ. ಕಾವ್ಯ ಇನ್ನು ಜೀವಂತವಾಗೇ ಇರ್ತಾಳೆ. ಮೀನುಗಾರರು ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾರೆ. ಸ್ಥಳಕ್ಕೆ ಬಂದ ಪೊಲೀಸರು ಕಾವ್ಯನ ಆಸ್ಪತ್ರೆಗೆ ಸಾಗಿಸ್ತಾರೆ. ಕಾವ್ಯಗೆ ಎಚ್ಚರ ಆದಾಗ ಆಸ್ಪತ್ರೆಯಲ್ಲಿ ಇರ್ತಾಳೆ. ಅನೂಪ್ ಕೂಡ ಆಸ್ಪತ್ರೆಗೆ ಬರ್ತಾನೆ. ಡಾಕ್ಟರ್ ಕಾವ್ಯಗೆ ರಾತ್ರಿ ಡ್ರಿಂಕ್ಸ್ ಮಾಡಿದ್ಯಾ ಅಂತ ಕೇಳ್ತಾರೆ. ಕಾವ್ಯ ಯೂಶುವಲ್ ಆಗಿ ತೊಗೊಳೋಕ್ಕಿಂತ ಕಡಿಮೆನೆ ಕುಡ್ದಿದ್ದೆ ಅಂತ ಹೇಳ್ತಾಳೆ. ಅದನ್ನ ಕೇಳಿ ಡಾಕ್ಟರ್ ಹೆಣ್ಮಕ್ಳಾಗಿ ಡ್ರಿಂಕ್ಸ್ ಮಾಡ್ತಿರಲ್ಲ ಅಂತ ಬೈತಾ ಇರ್ತಾರೆ. ಅವಾಗ ಅಲ್ಲಿಗೆ ಲೇಡಿ ಇನ್ಸ್ಪೆಕ್ಟರ್ ಭಾನುಮತಿ ಬಂದು ಡಾಕ್ಟರ್ನ ಈಚೆ ಕಳಿಸಿ ಕಾವ್ಯಗೆ ರಾತ್ರಿ ಏನಾಯ್ತು ಅಂತ ಕೇಳ್ತಾಳೆ. ಅವಾಗ ಕಾವ್ಯ ರಾತ್ರಿ ಮೇಘನಾನ ಮೀಟ್ ಮಾಡೋಕೆ ಪಬ್ಗೆ ಹೋಗಿದ್ದೆ. ಮೇಘನ ಮಾಸ್ಕ್ ಮೇಹಮ್ ಗೇಮ್ ಮಾಡೋಕೆ ರಿಕ್ವೆಸ್ಟ್ ಕಳಿಸಿದ್ಲು, ಅದಕ್ಕೆ ಈಚೆ ಬಂದೆ, ಅಷ್ಟೇ ನೆನ್ಪಿರೋದು ಅಂತ ಹೇಳ್ತಾಳೆ. ಅವಾಗ ಅನೂಪ್ ನಾನು ಮೇಘನ ಜೊತೆ ಮಾತಾಡ್ದೆ, ಅವಳು ಯಾವುದೇ ಮೆಸೇಜ್ ಮಾಡಿಲ್ಲ ಅಂತ ಅಂದ್ಲು ಅಂತ ಹೇಳ್ತಾನೆ. ಅದನ್ನ ಕೇಳಿ ಭಾನುಮತಿ ಯಾರೋ ಕಾವ್ಯ ಫೋನ್ ಹ್ಯಾಕ್ ಮಾಡಿರ್ಬೇಕು ಅಂತ ಅನ್ಕೋತಾಳೆ. ಜೊತೆಗೆ ಪೊಲೀಸರಿಗೆ ಕಾವ್ಯಳ ಫೋನ್, ಪರ್ಸ್, ಟ್ರೋಫಿ ಜೊತೆಗೆ ಅವಳ ಸ್ಲಿಪ್ಪರ್ ಕೂಡ ಸಿಕ್ಕಿರಲ್ಲ. ಅದನ್ನೆಲ್ಲ ಮೋಸ್ಟ್ಲಿ ಆ ಮಾಸ್ಕ್ ಮ್ಯಾನೇ ಎತ್ಕೊಂಡು ಹೋಗಿರ್ಬೇಕು ಅಂತ ಭಾನುಮತಿ ಅನ್ಕೋತಾಳೆ. ಭಾನುಮತಿ ಅನೂಪ್ಗೆ ಕಾವ್ಯನ ಹುಷಾರಾಗಿ ನೋಡ್ಕೊಳ್ಳೋಕೆ ಹೇಳಿ ಅಲ್ಲಿಂದ ಹೋಗ್ತಾಳೆ. ಅನೂಪ್ ಅದೇ ದಿನ ಸಂಜೆ ಕಾವ್ಯನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ತಾನೆ. ಕಾವ್ಯ ಸ್ನಾನ ಮಾಡೋಕೆ ಹೋದಾಗ ಅವಳ ಮೇಲೆ ಅಟ್ಯಾಕ್ ಮಾಡಿದ್ದ ವ್ಯಕ್ತಿ ಮಾಸ್ಕ್ ಮೇಹಮ್ ಮಾಸ್ಕ್ ನ ಹಾಕೊಂಡಿದ್ದ ಅಂತ ನೆನಪಾಗುತ್ತೆ. ಅದನ್ನ ಅವಳು ಅನೂಪ್ಗೆ ಹೇಳ್ತಾಳೆ. ಅದೇ ಟೈಮ್ಗೆ ಯಾರೋ ಡೋರ್ ನಾಕ್ ಮಾಡ್ತಾರೆ. ಅನೂಪ್ ಹೋಗಿ ಡೋರ್ ಓಪನ್ ಮಾಡಿದ್ರೆ ಕಾವ್ಯ ಅಮ್ಮ ಮತ್ತೆ ತಾರಾ ಬಂದಿರ್ತಾರೆ. ಅವರು ಕಾವ್ಯನ ನೋಡಿ ಏನಾಯ್ತು ಅಂತ ಕೇಳ್ತಾರೆ. ಅನೂಪ್ ನಿನ್ನೆ ರಾತ್ರಿ ಫಂಕ್ಷನ್ ಇಂದ ಬಂದಾಗ ಸ್ಟೇರ್ಸ್ ಇಂದ ಬಿದ್ದೋದ್ಲು ಅಂತ ಸುಳ್ಳು ಹೇಳ್ತಾನೆ. ಅನೂಪ್ ತಾರಾನ ಸೈಡ್ಗೆ ಕರ್ಕೊಂಡೋಗಿ ಕಾವ್ಯ ಅಮ್ಮನ ವಾಪಸ್ ಮನೆಗೆ ಕರ್ಕೊಂಡೋಗು, ಕಾವ್ಯ ಟಯರ್ಡ್ ಆಗಿದ್ದಾಳೆ ಅಂತ ಹೇಳ್ತಾನೆ. ತಾರಾ ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗ್ತಾ ಇರ್ತಾಳೆ. ಅದಕ್ಕೆ ತಾರಾ ಅವಳ ಅಜ್ಜಿ ಹತ್ರ ಹೋಗಿ ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗೋಕೆ ಲೇಟ್ ಆಗುತ್ತೆ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡೋಗ್ತಾಳೆ. ತಾರಾ ಅಜ್ಜಿನೇ ತಾರಾನ ಕರ್ಕೊಂಡೋಗಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಬಿಡ್ತಾರೆ. ಅವಾಗ ತಾರಾ ಮೊಬೈಲ್ಗೆ ರೋ ಗಿಟಾರಿಸ್ಟ್ ಅನ್ನೋ ಇನ್ಸ್ಟಾ ಅಕೌಂಟ್ ಇಂದ ಫ್ರೆಂಡ್ ರಿಕ್ವೆಸ್ಟ್ ಬರುತ್ತೆ. ಜೊತೆಗೆ ಅಲ್ಲಿದ್ದ ಹುಡುಗಿಯರು ತಾರಾ ಸ್ವಿಮ್ಮಿಂಗ್ ಸೂಟ್ ನ ನೋಡಿ ರೇಗಿಸ್ತಾ ಇರ್ತಾರೆ.
ಈ ಕಡೆ ಕಾವ್ಯ ಮನೆಗೆ ಇವಾಗ ಮೇಘನಾ ಬಂದು ಕಾವ್ಯನ ಸಮಾಧಾನ ಮಾಡ್ತಾ ಅವಳ ಮೊಬೈಲ್ ನ ಅನೂಪ್ಗೆ ಕೊಡ್ತಾಳೆ. ಮೇಘನಾ ಕಾವ್ಯಗೆ ಮೆಸೇಜ್ ಮಾಡಿಲ್ಲ ಅಂತ ಕಾವ್ಯಗೂ ಕನ್ಫರ್ಮ್ ಆಗುತ್ತೆ. ಈ ಕಡೆ ತಾರಾ ಆ ರೋ ಗಿಟಾರಿಸ್ಟ್ ಅನ್ನೋ ಹುಡುಗನ ಜೊತೆ ಚಾಟ್ ಮಾಡೋಕೆ ಶುರು ಮಾಡ್ತಾಳೆ. ಈ ಕಡೆ ಕಾವ್ಯ ಮಾರನೇ ದಿನವೇ ಮತ್ತೆ ವಾಪಸ್ ಪಬ್ಗೆ ಹೋಗಿ ಬಾರ್ಟೆಂಡರ್ ಹತ್ರ ಶನಿವಾರ ನೈಟ್ ಅವಳು ಅಲ್ಲಿ ಪರ್ಸ್, ಫೋನ್, ಟ್ರೋಫಿ ಏನಾದ್ರೂ ಬಿಟ್ಟು ಹೋಗಿದ್ದಾಳ ಅಂತ ಕೇಳ್ತಾಳೆ. ಆದ್ರೆ ಕಾವ್ಯ ಫೋನ್ ಆಗ್ಲಿ ಟ್ರೋಫಿ ಆಗ್ಲಿ ಪಬ್ ಅಲ್ಲಿ ಇರಲ್ಲ. ಈ ಕಡೆ ಭಾನುಮತಿ ಅವಾರ್ಡ್ ಫಂಕ್ಷನ್ ನಲ್ಲಿ ಇದ್ದ ಇನ್ನಿಬ್ಬರು ನಾಮಿನೀಸ್ ಫೋಟೋಸ್ ಚೆಕ್ ಮಾಡ್ತಾ ಅವ್ರೇನಾದ್ರೂ ಅವಾರ್ಡ್ ಸಿಗ್ಲಿಲ್ಲ ಅನ್ನೋ ದ್ವೇಷಕ್ಕೆ ಈಗ ಮಾಡಿರಬಹುದಾ ಅಂತ ಇನ್ವೆಸ್ಟಿಗೇಟ್ ಮಾಡ್ತಾಳೆ. ಆದ್ರೆ ಅವರು ಮಾಡಿಲ್ಲ ಅಂತ ಗೊತ್ತಾಗುತ್ತೆ. ಈ ಕಡೆ ಕಾವ್ಯ ಸೂಪರ್ ಮಾರ್ಕೆಟ್ ಅಲ್ಲಿ ಇರ್ತಾಳೆ. ಅವಾಗ ಅವಳಿಗೆ ತಾರಾ ತಂದೆ ಭರತ್ ಕಾಣಿಸ್ತಾನೆ. ಅವನನ್ನ ನೋಡಿ ಕಾವ್ಯ ಭರತ್ ಹತ್ರ ಹೋಗಿ ಕೋರ್ಟ್ ಆರ್ಡರ್ ಪ್ರಕಾರ ತಾರಾ ಇರೋ ಏರಿಯಾ ಅಲ್ಲಿ ನೀವಿರೋ ಆಗಿಲ್ಲ, ನಿಮ್ ಮೇಲೆ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ. ಇಲ್ಲಿ ನಮಗೆ ಭರತ್ ಮುಂಚೆ ಕುಡಿತಕ್ಕೆ ದಾಸನಾಗಿದ್ದ, ಅದ್ರಿಂದಾನೇ ಅವನ ಹೆಂಡತಿ ಸತ್ತಿರೋದು. ಅದಕ್ಕೆ ಕೋರ್ಟ್ ತಾರಾನ ಭರತ್ ಇಂದ ದೂರ ಇಡೋಕೆ ಆರ್ಡರ್ ಕೊಟ್ಟಿದೆ ಅಂತ ಗೊತ್ತಾಗುತ್ತೆ. ಜೊತೆಗೆ ಭರತ್ ಇವಾಗ ಬೇರೆ ಮದುವೆಯಾಗಿ ಅವನಿಗೆ ಮಕ್ಕಳು ಕೂಡ ಇರ್ತಾರೆ. ಇವಾಗ ಭಾನುಮತಿಗೆ ಕಾವ್ಯ ಮತ್ತೆ ಪಬ್ ಹತ್ರ ಹೋಗಿದ್ಲು ಅಂತ ಗೊತ್ತಾಗುತ್ತೆ. ಜೊತೆಗೆ ಭಾನುಮತಿ ಪಬ್ ಸಿಸಿಟಿವಿ ಫೂಟೇಜಸ್ ಎಲ್ಲ ಚೆಕ್ ಮಾಡಿರ್ತಾಳೆ. ಭಾನುಮತಿ ಕಾವ್ಯಗೆ ಸ್ವಲ್ಪ ದಿನ ಎಲ್ಲೂ ಹೋಗದೆ ಮನೆಯಲ್ಲೇ ಇರೋಕೆ ಹೇಳಿ ಅಲ್ಲಿಂದ ಹೋಗ್ತಾಳೆ. ಅನೂಪ್ ಕಾವ್ಯಗೆ ಸ್ವಲ್ಪ ದಿನ ಆಫೀಸ್ಗೆ ಬರೋದು ಬೇಡ, ರೋಷನ್ಗೆ ಎಲ್ಲಾ ವಿಷಯ ಹೇಳಿದ್ದೀನಿ ಅಂತ ಹೇಳ್ತಾನೆ. ಆದ್ರೂ ಕಾವ್ಯ ಆಫೀಸ್ಗೆ ಬರ್ತಾಳೆ. ಅಲ್ಲಿ ಎಲ್ಲರೂ ಅವಳಿಗೆ ಸಿಂಪತಿ ತೋರಿಸ್ತಾ ಇರ್ತಾರೆ. ಅದು ಕಾವ್ಯಗೆ ಇಷ್ಟ ಆಗ್ತಿರಲ್ಲ. ಡ್ಯಾನಿ ಕಾವ್ಯನ ಟ್ರೋಲ್ ಮಾಡ್ತಿದ್ದವರು ಡಾರ್ಕ್ ವೆಬ್ ಯೂಸ್ ಮಾಡ್ತಿದ್ದಾರೆ ಅಂತ ಕಾವ್ಯಗೆ ಹೇಳ್ತಾನೆ. ಕಾವ್ಯ ಮೇಲೆ ಆಗಿರೋ ಟ್ರೋಲ್ಸ್ ನ ಶೇರ್ ಮಾಡಿರೋರ ಬಗ್ಗೆ ಡ್ಯಾನಿ ಹುಡುಕಿ ಹೇಳ್ತೀನಿ ಅಂತ ಹೇಳ್ತಾನೆ. ಆ ದಿನ ಕಾವ್ಯ ಆಫೀಸಿಂದ ಹೋದ್ಮೇಲೆ ಅನೂಪ್ ಕಾವ್ಯಗೆ ಅವಳಿಗೆ ಇಷ್ಟ ಬಂದ ಕೆಲಸ ಮಾಡ್ಕೊಂಡು ಮನೆಯಲ್ಲೇ ಇರೋಕೆ ಹೇಳ್ತಾನೆ. ಕಾವ್ಯ ಸ್ವಲ್ಪ ಯೋಚನೆ ಮಾಡಿ ಫೋನ್ ತಗೊಂಡು ಇನ್ಸ್ಟಾ ಲೈವ್ ಗೆ ಹೋಗ್ತಾಳೆ. ಲೈವ್ ಅಲ್ಲಿ ಇಷ್ಟು ದಿನ ನಡೆದ ಎಲ್ಲಾ ಘಟನೆಗಳನ್ನ ಹೇಳಿ ಅವಳು ಭಯ ಪಡ್ಕೊಂಡು ಸುಮ್ನೆ ಕೂತ್ಕೊಳ್ಳಲ್ಲ. ಅವಳ ಮೇಲೆ ಅಟ್ಯಾಕ್ ಮಾಡಿರೋದು ಯಾರು ಅಂತ ಕಂಡಿಡ್ದೇ ಹಿಡಿತೀನಿ ಅಂತ ಧೈರ್ಯವಾಗಿ ಹೇಳ್ತಾಳೆ. ಮಾರನೇ ದಿನ ಬೆಳಿಗ್ಗೆ ಅನೂಪ್ ಬೇಗ ಎದ್ದು ಮೊಬೈಲ್ ನೋಡ್ತಾ ಇರ್ತಾನೆ. ಕಾವ್ಯ ಮಾಡಿದ ಲೈವ್ ವೈರಲ್ ಆಗಿ ಎಷ್ಟೊಂದು ಜನ ಕಾವ್ಯ ಸಪೋರ್ಟ್ಗೆ ನಿಂತಿರ್ತಾರೆ. ಕಾವ್ಯಗೆ ಸಪೋರ್ಟ್ ಮಾಡೋದಾಗಿ ಎಷ್ಟೊಂದು ಜನ ವಿಡಿಯೋ ಕೂಡ ಮಾಡಿ ಪೋಸ್ಟ್ ಮಾಡಿರ್ತಾರೆ. ಅದ್ರಿಂದ ಅನೂಪ್ ಖುಷಿಯಾಗಿರ್ತಾನೆ. ಅದ್ನೆಲ್ಲ ನೋಡಿ ಕಾವ್ಯ ಕೂಡ ಖುಷಿ ಆಗ್ತಾಳೆ. ಅವಾಗ ಕಾವ್ಯ ಫ್ಲಾಟ್ ಮುಂದೆ ಯಾರೋ ಒಬ್ಬ ಬಂದು ಬ್ಯಾಗ್ ಇಟ್ಟು ಡೋರ್ ನಾಕ್ ಮಾಡಿ ಅಲ್ಲಿಂದ ಹೋಗ್ತಾನೆ. ಅನೂಪ್ ಯಾರು ಅಂತ ನೋಡೋಕೆ ಹೋದ್ರೆ ಯಾರು ಇರಲ್ಲ, ಕೇವಲ ಬ್ಯಾಗ್ ಮಾತ್ರ ಇರುತ್ತೆ. ಅದನ್ನ ಅನೂಪ್ ಓಪನ್ ಮಾಡಿದ್ರೆ ಶಾಕ್ ಆಗೋಗ್ತಾನೆ. ಆ ಬ್ಯಾಗ್ ಅಲ್ಲಿ ರಕ್ತ ಆಗಿರೋ ಕಾವ್ಯಳ ಈಳ್ ಸ್ಲಿಪ್ಪರ್ ಇರುತ್ತೆ. ಇಲ್ಲಿಗೆ ಎಪಿಸೋಡ್ 2 ಕೂಡ ಮುಗಿಯುತ್ತೆ. ಬನ್ನಿ ಇವಾಗ ಎಪಿಸೋಡ್ 3 ನೋಡ್ತಾ ಹೋಗೋಣ. ಮೂರನೇ ಎಪಿಸೋಡ್ ಶುರುವಿನಲ್ಲಿ ತಾರಾಗೆ ರೋ ಗಿಟಾರಿಸ್ಟ್ ವಿಡಿಯೋ ಕಾಲ್ ಮಾಡ್ತಾನೆ. ಅವನ ಹೆಸರು ದೇವ್ ಅಂತ. ದೇವ್ ಜೊತೆ ವಿಡಿಯೋ ಕಾಲ್ ಅಲ್ಲಿ ತಾರಾ ಮಾತಾಡ್ತಿದ್ದಾಗ ಅವಳ ಅಜ್ಜಿ ಬಂದ್ಬಿಡ್ತಾರೆ. ತಾರಾ ಹೇಗೋ ಸಂಭಾಳಿಸ್ತಾಳೆ. ಈ ಕಡೆ ಭಾನುಮತಿ ಕಾವ್ಯ ಆಫೀಸ್ಗೆ ವಿಚಾರಣೆ ಮಾಡೋಕೆ ಬಂದಿರ್ತಾರೆ. ಅದನ್ನ ನೋಡಿ ರೋಷನ್ ಬಂದು ವಾರಂಟ್ ಇಲ್ದೆ ಹೀಗೆಲ್ಲ ಬರಬಾರ್ದು ಅಂತ ಸ್ವಲ್ಪ ಜೋರು ದನಿಯಲ್ಲೇ ಮಾತಾಡ್ತಾನೆ. ಅವಾಗ ಭಾನುಮತಿ ರೋಷನ್ಗೆ ವಾರ್ನಿಂಗ್ ಕೊಟ್ಟು ಕಾವ್ಯಗೆ ಸೋಷಿಯಲ್ ಮೀಡಿಯಾ ಇಂದ ಸ್ವಲ್ಪ ದಿನ ದೂರ ಇರೋಕೆ ಹೇಳಿ ಅಲ್ಲಿಂದ ಹೋಗ್ತಾಳೆ. ಆದ್ರೆ ಕಾವ್ಯಗೆ ಯಾರಿಗೂ ಎದ್ರುಕೊಂಡು ಸೋಷಿಯಲ್ ಮೀಡಿಯಾ ಇಂದ ದೂರ ಇರೋದು ಇಷ್ಟ ಇರಲ್ಲ. ಇವಾಗ ಡ್ಯಾನಿ ಕಾವ್ಯ ಟ್ರೋಲ್ಸ್ ನ ಶೇರ್ ಮಾಡ್ತಾ ಇದ್ದಿದ್ದು ಕಾವ್ಯ ಟೀಮ್ ಅಲ್ಲಿ ವರ್ಕ್ ಮಾಡ್ತಿದ್ದ ಕಾರ್ತಿಕ್ ಅಂತ ಕಂಡಿಡ್ದಿರ್ತಾನೆ. ಅದು ಕಾವ್ಯಗೆ ಗೊತ್ತಾದಾಗ ಅವಳು ಕಾರ್ತಿಕ್ ಟ್ರೋಲ್ ಮಾಡಿರ್ಬೋದು, ಆದ್ರೆ ಅವನು ನನ್ ಮೇಲೆ ಅಟ್ಯಾಕ್ ಮಾಡಿ ನನ್ನನ್ನ ಸಾಯಿಸೋಕೆ ಟ್ರೈ ಮಾಡಿರೋಕೆ ಸಾಧ್ಯನೇ ಇಲ್ಲ, ಅವನು ಅಷ್ಟು ವೈಲೆಂಟ್ ಅಲ್ಲ ಅಂತ ಹೇಳ್ತಾಳೆ. ಈ ಕಡೆ ತಾರಾನ ಅವಳಜ್ಜಿ ಸ್ವಿಮ್ಮಿಂಗ್ ಪೂಲ್ಗೆ ಬಿಡೋಕೆ ಹೋಗುವಾಗ ತಾರಾ ಇನ್ಮೇಲಿಂದ ಅವಳೊಬ್ಳೆ ಸ್ವಿಮ್ಮಿಂಗ್ ಪೂಲ್ಗೆ ಬರೋದಾಗಿ ಹೇಳ್ತಾಳೆ. ಯಾಕಂದ್ರೆ ಅಲ್ಲಿಯ ಹುಡುಗಿರು ತಾರಾನ ಅಜ್ಜಿ ಜೊತೆ ಬರೋದಕ್ಕೆ ರೇಗಿಸ್ತಾ ಇರ್ತಾರೆ. ಜೊತೆಗೆ ತಾರಾ ಇವಾಗ ಸ್ವಿಮ್ಮಿಂಗ್ ಸೂಟ್ ಕೂಡ ಚೇಂಜ್ ಮಾಡ್ತಾಳೆ. ಈ ಕಡೆ ಫಂಡ್ ಇಲ್ಲದೆ ಒದ್ದಾಡ್ತಿದ್ದ ಕಾವ್ಯ ಕಂಪನಿಗೆ 3 ಜನ ಹೊಸ ಇನ್ವೆಸ್ಟರ್ ಸಿಗ್ತಾರೆ. ಅದಕ್ಕೆ ಮುಖ್ಯ ಕಾರಣ ಅಂದ್ರೆ ಮಾಸ್ಕ್ ಮೇಹಮ್ ಮತ್ತೆ ಹನಿ ರೂಯಿನ್ ಗೇಮ್ ನ ಜಾಸ್ತಿ ಜನ ಡೌನ್ಲೋಡ್ ಮಾಡ್ಕೊಳ್ತಾ ಇರ್ತಾರೆ. ಅದಕ್ಕೆ ಇವಾಗ ರೋಷನ್ ಅನೂಪ್ ಟೀಮ್ ಮತ್ತೆ ಕಾವ್ಯ ಟೀಮ್ ನ ಕರೀತಾನೆ. ಕಾವ್ಯ ಹೊಸದಾಗಿ ಡಿಸೈನ್ ಮಾಡ್ತಿರೋ ಗೇಮ್ಗೆ ಫಂಡ್ ಕೊಡೋದಾಗಿ ಹೇಳ್ತಾನೆ. ಜೊತೆಗೆ ಆ ಗೇಮ್ ನ ಮುಂಬೈಯಲ್ಲಿ ನಡೆಯೋ ಗೇಮ್ ಕಾನ್ ಅಲ್ಲಿ ಲಾಂಚ್ ಮಾಡೋದಾಗಿ ಹೇಳ್ತಾನೆ. ಇನ್ನು ಅನೂಪ್ಗೆ ಮಾಸ್ಕ್ ಮೇಹಮ್ ಬೀಟಾ ವರ್ಷನ್ ರೆಡಿ ಮಾಡೋಕೆ ಹೇಳ್ತಾನೆ. ಅದು ಕೂಡ ಗೇಮ್ ಕಾನ್ ಅಲ್ಲಿ ಲಾಂಚ್ ಮಾಡೋಕೆ. ಅಷ್ಟು ಟೈಮ್ ಗ್ಯಾಪ್ ಅಲ್ಲಿ ಅನೂಪ್ ಟೀಮ್ ಕೈಲಿ ಬೀಟಾ ವರ್ಷನ್ ರೆಡಿ ಮಾಡೋಕೆ ಸಾಧ್ಯ ಇರಲ್ಲ. ಅದಕ್ಕೆ ಅನೂಪ್ ಟೀಮ್ ನ ಎಕ್ಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಹೊಸದಾಗಿ ರಿಕ್ರೂಟ್ ಮಾಡ್ಕೋಬೇಕು ಅಂತ ಹೇಳ್ತಾನೆ. ಅದಕ್ಕೆ ರೋಷನ್ ಒಪ್ಕೋತಾನೆ. ಈ ಕಡೆ ತಾರಾನ ಹೊಸ ಸ್ವಿಮ್ಮಿಂಗ್ ಸೂಟ್ ಅಲ್ಲಿ ನೋಡಿ ಆ ಹುಡುಗಿಯರು ಮತ್ತೆ ತಾರಾನ ರೇಗಿಸ್ತಾ ಅವಳನ್ನ ನೀರೊಳಗೆ ದೂಕಿ ಅಳಿಸ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಸ್ವಿಮ್ಮಿಂಗ್ ಟೀಚರ್ ಬಂದು ಆ ಹುಡುಗಿಯರಿಗೆ ಬೈದು ತಾರಾನ ಸಮಾಧಾನ ಮಾಡ್ತಾರೆ. ಈ ಕಡೆ ಕಾವ್ಯ ಅನೂಪ್ಗೆ ಕಾರ್ತಿಕ್ ಅವಳ ಮೇಲೆ ಟ್ರೋಲ್ಸ್ ಮಾಡ್ತಾ ಇದ್ದಿದ್ದು ಅಂತ ಹೇಳ್ತಾಳೆ. ಅದಕ್ಕೆ ಅನೂಪ್ ರೋಷನ್ಗೆ ಆ ವಿಷಯ ಹೇಳಿ ಕಾರ್ತಿಕ್ ನ ಕೆಲಸದಿಂದ ತೆಗ್ದಾಕ್ಸೋಣ ಅಂತ ಹೇಳ್ತಾನೆ. ಆದ್ರೆ ಕಾವ್ಯ ಕಾರ್ತಿಕ್ಗೆ ಸೆಕೆಂಡ್ ಚಾನ್ಸ್ ಕೊಡ್ಬೇಕು ಅಂತ ಅನ್ಕೊಂಡಿರ್ತಾಳೆ. ಮಾರನೇ ದಿನ ಆಫೀಸ್ಗೆ ವಿಕ್ರಮ್ ಅನ್ನೋ ಕ್ಯಾಂಡಿಡೇಟ್ ಇಂಟರ್ವ್ಯೂಗೆ ಬರ್ತಾನೆ. ಈ ವಿಕ್ರಮ್ ಕೂಡ ಅವಾರ್ಡ್ ತಗೊಳ್ಳೋಕೆ ನಾಮಿನೇಟ್ ಆಗಿರ್ತಾನೆ. ಆದ್ರೆ ಅವಾರ್ಡ್ ಮಾತ್ರ ಕಾವ್ಯಗೆ ಸಿಕ್ಕಿರುತ್ತೆ. ಅದಕ್ಕೆ ಈ ವಿಕ್ರಮ್ ಕಾವ್ಯ ಡಿಸೈನ್ ಮಾಡಿದ್ದ ಹನಿ ರೂಯಿನ್ ಗೇಮ್ ನ ಆಡಿರ್ತಾನೆ. ಅದ್ರಲ್ಲಿರೋ ಡೀಟೇಲಿಂಗ್ ಎಲ್ಲ ವಿಕ್ರಮ್ಗೆ ತುಂಬಾ ಇಷ್ಟ ಆಗಿ ಟ್ರೋಫಿ ಕಾವ್ಯಗೆ ಸಿಕ್ಕಿದ್ದೆ ಕರೆಕ್ಟ್ ಅಂತ ಅನ್ಕೊಂಡಿರ್ತಾನೆ. ಇಂಟರ್ವ್ಯೂ ಆದ್ಮೇಲೆ ವಿಕ್ರಮ್ ವಾಪಸ್ ಹೋಗುವಾಗ ಕಾವ್ಯ ಅಡ್ಡ ಸಿಗ್ತಾಳೆ. ವಿಕ್ರಮ್ ಕಂಗ್ರಾಟ್ಸ್ ಹೇಳಿ ಕಾವ್ಯನ ಮಾತಾಡಿಸ್ಕೊಂಡು ಹೋಗ್ತಾನೆ.
ಇವಾಗ ಕಾವ್ಯ, ಆನಿ ಮತ್ತೆ ಡ್ಯಾನಿ ಹೋಗಿ ಕಾರ್ತಿಕ್ನ ಕಾವ್ಯನ ಯಾಕೆ ಟ್ರೋಲ್ ಮಾಡ್ತಿದ್ದ ಅಂತ ಕೇಳ್ತಾರೆ. ಅವನು ಯಾಕೆ ಅಂತ ಹೇಳ್ತಾನೆ, ಯಾಕಂದ್ರೆ ಕಾರ್ತಿಕ್ ಮೊದಲು ಮಾಸ್ಕ್ ಮೇಹಮ್ ಟೀಮ್ ಜೊತೆ ಕೆಲಸ ಮಾಡ್ತಾ ಇರ್ತಾನೆ. ಕಾವ್ಯ ಬಂದ್ಮೇಲೆ ಕಾರ್ತಿಕ್ ಅನೂಪ್ ಟೀಮ್ ಇಂದ ಕಾವ್ಯ ಟೀಮ್ಗೆ ಹಾಕಿರ್ತಾರೆ. ಅದು ಕಾರ್ತಿಕ್ಗೆ ಇಷ್ಟ ಆಗದೆ ಈ ರೀತಿ ಮಾಡಿರ್ತಾನೆ. ಇವಾಗ ಕಾರ್ತಿಕ್ ಕೂಡ ಅವನು ಅದನ್ನ ಫ್ರಸ್ಟ್ರೇಷನ್ ಅಲ್ಲಿ ಮಾಡಿರೋದಾಗಿ ಹೇಳ್ತಾನೆ. ಜೊತೆಗೆ ಕಾರ್ತಿಕ್ ಒರಿಜಿನಲ್ ಟ್ರೋಲ್ ಎಲ್ಲ ಡಿಲೀಟ್ ಮಾಡಿರ್ತಾನೆ. ಆದ್ರೆ ಅಷ್ಟರಲ್ಲಿ ಯಾರೋ ಆ ಟ್ರೋಲ್ಸ್ ಎಲ್ಲಾನು ಡಾರ್ಕ್ ವೆಬ್ ಅಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಇವಾಗ ಕಾರ್ತಿಕ್ ಅವನೇ ಎಲ್ಲಾ ವಿಷಯನ ರೋಷನ್ಗೆ ಹೇಳಿ ರಿಸೈನ್ ಮಾಡ್ತೀನಿ ಅಂತ ಹೇಳ್ತಾನೆ. ಕಾವ್ಯ ಕಾರ್ತಿಕ್ಗೆ ಸ್ವಲ್ಪ ಬೈದು ಇನ್ನೊಂದ್ ಚಾನ್ಸ್ ಕೊಡ್ತೀನಿ, ಚೆನ್ನಾಗ್ ಕೆಲಸ ಮಾಡು, ಮತ್ತೆ ಈ ರೀತಿ ಮಾಡ್ಬೇಡ ಅಂತ ಹೇಳ್ತಾಳೆ. ಕಾರ್ತಿಕ್ ಸರಿ ಅಂತಾನೆ. ಈ ಕಡೆ ಭಾನುಮತಿಗೆ ಆ ಮಾಸ್ಕ್ ಮ್ಯಾನ್ ಕಾವ್ಯ ಡೆಬಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡು 5,000 ಮಾತ್ರ ವಿಡ್ರಾ ಮಾಡಿದ್ದಾನೆ ಅಂತ ಗೊತ್ತಾಗುತ್ತೆ. ATM CCTV ಚೆಕ್ ಮಾಡಿದ್ರೆ ಅದ್ರಲ್ಲಿ ಆ ಮಾಸ್ಕ್ ಮ್ಯಾನ್ ಮುಖ ಕಾಣಲ್ಲ. ಯಾಕಂದ್ರೆ ಆ ಮಾಸ್ಕ್ ಮ್ಯಾನ್ ಮಾಸ್ಕ್ ಹಾಕೊಂಡಿರ್ತಾನಲ್ಲ, ಅದಕ್ಕೆ. ಭಾನುಮತಿ ಕಾವ್ಯ ಮೇಲೆ ಒಬ್ಬ ಅಲ್ಲ ಇಬ್ರು ಸೇರಿ ಅಟ್ಯಾಕ್ ಮಾಡಿದ್ದಾರೆ ಅಂತ ಗೆಸ್ ಮಾಡ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಭಾನುಮತಿ ಮೇಲಾಧಿಕಾರಿ ಬಂದು ಭಾನುಮತಿಗೆ ಆ ಕೇಸ್ನ ಬಿಟ್ಟು CM ಸೆಕ್ಯೂರಿಟಿ ನೋಡ್ಕೊಳ್ಳೋಕೆ ಹೇಳಿ ಅಲ್ಲಿಂದ ಹೋಗ್ತಾರೆ. ಈ ಕಡೆ ಕಾವ್ಯ ಪಬ್ ರೋಡ್ ಅಲ್ಲಿ ನಡ್ಕೊಂಡು ಹೋಗುವಾಗ ಅವಳಿಗೆ ಮತ್ತೆ ಆ ಬಾರ್ಟೆಂಡರ್ ಕಾಣಿಸಿ ಅವನ ಬಳಿ ಏನನ್ನೋ ಕೇಳೋಕೆ ಕಾವ್ಯ ಪಬ್ ಒಳಗೆ ಓಡೋಗ್ತಾಳೆ. ಆ ಬಾರ್ಟೆಂಡರ್ ಜೊತೆ ಪಬ್ ಅಲ್ಲಿ ಒಬ್ಬಳು ವೇಟ್ರೆಸ್ ಕೂಡ ಇರ್ತಾಳೆ. ಆ ವೇಟ್ರೆಸ್ ನ ಕಾವ್ಯ ಅವಳ ಮೇಲೆ ಅಟ್ಯಾಕ್ ಆದ ದಿನ ಪಬ್ ಈಚೆ ನೋಡಿರ್ತಾಳೆ. ಇವಾಗ ಆ ವೇಟ್ರೆಸ್ ಕೂಡ ಕಾವ್ಯನ ರೆಡ್ ಡ್ರೆಸ್ ಅಲ್ಲಿ ಸಾಟರ್ಡೆ ನೈಟ್ ನೋಡಿರೋದಾಗಿ ಕಾವ್ಯಗೆ ಹೇಳ್ತಾಳೆ. ಕಾವ್ಯ ಅವತ್ತು ಅಲ್ಲಿ ಏನಾಯ್ತು ಅಂತ ಕೇಳ್ತಾಳೆ. ಅವತ್ತು ಕಾವ್ಯ ಪಬ್ಬಿಂದ ಈಚೆ ಬಂದಾಗ ಇಬ್ಬರು ಮಾಸ್ಕ್ ಹಾಕಿರೋ ಹುಡುಗರು ಅವಳ ಬಳಿ ಬಂದು ಕಾವ್ಯ ಜೊತೆ ಮಾತಾಡ್ತಾ ಕಾವ್ಯನ ಕರ್ಕೊಂಡು ಹೋಗಿರ್ತಾರೆ. ಅದನ್ನ ಆ ವೇಟ್ರೆಸ್ ನೋಡಿರ್ತಾಳೆ. ಇವಾಗ ಆ ವೇಟ್ರೆಸ್ ಇಂದ ಈ ವಿಷಯ ಕಾವ್ಯಗೆ ಗೊತ್ತಾಗುತ್ತೆ. ಆ ವಿಷಯನ ಕಾವ್ಯ ಮನೆಗೆ ಬಂದು ಅನೂಪ್ಗೆ ಹೇಳ್ತಾಳೆ. ಅನೂಪ್ ಕಾವ್ಯಗೆ ಮನೆ ಬಿಟ್ಟು ಹೊರಗೆ ಹೋಗ್ಲೇಬೇಡ, ಅವರಿಗೆ ನೀನ್ ಗೊತ್ತು ಅಂದ್ರೆ ಮತ್ತೆ ಪ್ರಾಬ್ಲಮ್ ಮಾಡ್ತಾರೆ ಅಂತ ಹೇಳ್ತಾನೆ. ಕಾವ್ಯ ಮೇಲೆ ಅಟ್ಯಾಕ್ ಆಗಿದ್ದ ಕಾರಣ ಕಾವ್ಯ ಮತ್ತೆ ಅನೂಪ್ ಅವರ ಆನಿವರ್ಸರಿನೇ ಮರ್ತೋಗಿರ್ತಾರೆ. ಅದನ್ನು ಅನೂಪ್ ಕಾವ್ಯಗೆ ನೆನ್ಪ್ ಮಾಡಿ ಆಫೀಸ್ಗೆ ರಜಾ ಹಾಕಿ ಅವರ ಬೀಚ್ ಹೌಸ್ಗೆ ಹೋಗೋಣ ಅಂತ ಹೇಳ್ತಾನೆ. ಅದಕ್ಕೆ ಕಾವ್ಯ ಕೂಡ ಒಪ್ಕೋತಾಳೆ. ಇಬ್ರು ಬೀಚ್ ಹೌಸ್ಗೆ ಹೋಗುವಾಗ ಕಾವ್ಯ ಅನೂಪ್ ಹತ್ರ ಮಾತ್ರೆ ತಗೊಳ್ತಾ ಇದ್ದಿದ್ನ ಮುಚ್ಚಿಟ್ಟಿದ್ಕೆ ಸಾರಿ ಕೇಳ್ತಾಳೆ. ಈ ಜರ್ನಿಯಲ್ಲಿ ಕಾವ್ಯ ಮತ್ತೆ ಅನೂಪ್ ಮಧ್ಯೆ ಇದ್ದ ಮನಸ್ತಾಪಗಳು ಸರಿ ಹೋಗಿ ಕಾವ್ಯ ಮಗು ಮಾಡ್ಕೊಳ್ಳೋಣ ಅಂತ ಹೇಳ್ತಾಳೆ. ಅದಕ್ಕೆ ಅನೂಪ್ ಮೊದಲು ನಾವು ಪ್ರಾಬ್ಲಮ್ ಇಂದ ಹೊರಗೆ ಬರೋದನ್ನ ನೋಡೋಣ, ಆಮೇಲೆ ಮಗು ಬಗ್ಗೆ ನೋಡೋಣ ಅಂತ ಹೇಳ್ತಾನೆ. ಆಮೇಲೆ ಇಬ್ರು ಬೀಚ್ ಹೌಸ್ಗೆ ಹೋಗಿ ಕೇಕ್ ಕಟ್ ಮಾಡಿ ಅವ್ರ ಆನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾರೆ. ಇಬ್ರು ಬೀಚ್ ಹೌಸ್ ಅಲ್ಲಿ ಎಂಜಾಯ್ ಮಾಡೋಕೆ ಶುರು ಮಾಡ್ತಾರೆ. ಈ ಕಡೆ ತಾರಾ ಸ್ವಿಮ್ಮಿಂಗ್ ಸೂಟ್ ಹಾಕೊಂಡು ಫೋಟೋ ತಗೋತಾ ಇರ್ತಾಳೆ. ಅವಾಗ ಆ ದೇವ್ ಕಾಲ್ ಮಾಡಿ ವಿಡಿಯೋ ಕಾಲ್ ಮಾಡ್ಲಾ ಅಂತ ಕೇಳ್ತಾನೆ. ತಾರಾ ಮನೆಗೆ ಹೋಗಿ ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾಳೆ. ಈ ಕಡೆ ಕಾವ್ಯ ಮತ್ತೆ ಅನೂಪ್ ಬೀಚ್ ಹೌಸ್ ಇಂದ ವಾಪಸ್ ಅವರ ಫ್ಲಾಟ್ಗೆ ಹೋಗುವಾಗ ಕಾವ್ಯ ಹೊಟ್ಟೆ ಹಸಿತಾ ಇದೆ ಅಂತ ಒಂದು ಜಾಗದಲ್ಲಿ ಕಾರ್ ನಿಲ್ಸೋಕೆ ಹೇಳ್ತಾಳೆ. ಕಾವ್ಯ ಅಲ್ಲೇ ಇದ್ದ ಸ್ಟೋರ್ ಒಳಗೆ ಹೋಗ್ತಾಳೆ. ಅನೂಪ್ ಈಚೆ ಕಾರಲ್ಲೇ ಕೂತಿರ್ತಾನೆ. ಇವಾಗ ಕಾವ್ಯಗೆ, ಅನೂಪ್ಗೆ, ಆನಿ ಮತ್ತೆ ಡ್ಯಾನಿಗೆ, ರೋಷನ್ಗೆ, ಜೊತೆಗೆ ಅನೂಪ್ ಟೀಮ್ ಅಲ್ಲಿ ಕೆಲಸ ಮಾಡ್ತಿದ್ದ ಗೌತಮ್ಗೆ ಎಲ್ಲರಿಗೂ ಒಂದು ವಿಡಿಯೋ ಬರುತ್ತೆ. ನೋಡಿದ್ರೆ ಆ ವಿಡಿಯೋ ಅಲ್ಲಿ ಕಾವ್ಯ ಪಬ್ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಗೌತಮ್ಗೆ ಲಿಪ್ ಟು ಲಿಪ್ ಕಿಸ್ ಮಾಡ್ತಾ ಇರ್ತಾಳೆ. ಅದನ್ನ ನೋಡಿದ ಎಲ್ಲರೂ ಶಾಕ್ ಆಗೋಗ್ತಾರೆ. ಇಲ್ಲಿಗೆ ಎಪಿಸೋಡ್ 3 ಕೂಡ ಮುಗಿಯುತ್ತೆ. ಇನ್ನ ಈ ಸೀರೀಸ್ ಅಲ್ಲಿ 4 ಎಪಿಸೋಡ್ಗಳಿವೆ. ಆ ಎಪಿಸೋಡ್ ಗಳನ್ನ ನೆಕ್ಸ್ಟ್ ವಿಡಿಯೋ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಪಾರ್ಟ್ 2 ಮಿಸ್ ಮಾಡ್ಕೋಬಾರ್ದು ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಅದರಿಂದ ನಾವು ಪಾರ್ಟ್ 2 ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಪಾರ್ಟ್ 2 ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.